ಹಲೋ ಸಾಧಕರೇ, ಇವತ್ತು ನಾವು 2026ರ ಫಿಫಾ ವಿಶ್ವ ಕಪ್ ಕುರಿತಾಗಿ ಪೂರ್ತಿ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ. ಇತ್ತೀಚೆಗೆ ನಡೆಸುವಂಥ PC ಮತ್ತು PSI ಆಗಲಿ VO ಎಕ್ಸಾಮ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಇದ್ರ ಮೇಲೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಬಂದೇ ಬರುತ್ತೆ. ಅದರ ಕುರಿತಾಗಿ ನಾವು ಡೀಟೇಲ್ ಆದ ಮಾಹಿತಿಯನ್ನು ನೋಡೋಣ. ನೋಡ್ರಿ, 2026ರ ಫಿಫಾ ವಿಶ್ವಕಪ್ ಏನು ಹೇಳಿ, ಫಿಫಾ ವರ್ಲ್ಡ್ ಕಪ್ 2026ರ ಕುರಿತಾಗಿ ನಾವು ನೋಡೋಣ. ನೋಡ್ರಿ, ಟೂರ್ನಿಯ ಮೂಲವಾಗಿರ್ತಕ್ಕಂಥ ವಿವರಗಳನ್ನು ನಾವು ಇವಾಗ ಪ್ರಸ್ತುತ ನೋಡೋಣ. ನೋಡ್ರಿ, ಏನಿದೆ ಇದರದು. ನೋಡ್ರಿ, ಆತಿಥ್ಯವನ್ನ ವಹಿಸಿರುವಂತಹ ರಾಷ್ಟ್ರಗಳು ಯಾವುವು, ಹೋಸ್ಟ್ ನೇಷನ್ಸ್ಗಳು ಯಾವ್ಯಾವ ಇದಾವ, ಅದ್ರ ಕುರಿತಾಗಿ ನೋಡೋಣ. ನೋಡ್ರಿ, ಇತಿಹಾಸದಲ್ಲೇ ಮೊದಲ ಬಾರಿಗೆ 3 ದೇಶಗಳು ಜಂಟಿಯಾಗಿ ಆತಿಥ್ಯವನ್ನ ವಹಿಸಿರ್ತಕ್ಕಂಥ ದೇಶಗಳು ಇದರಲ್ಲಿ ಪ್ರಪ್ರಥಮವಾಗಿ ಯಾವ್ದ್ಯಾವುದು, ಅಮೇರಿಕಾ, ಕೆನಡಾ ಮತ್ತು ಮೆಕ್ಸಿಕೋ. ಟೋಟಲ್ ಆಗಿ 3 ದೇಶ ಅಪ್ಪ ಅಂತಂತಂದ್ರೆ ಇದರ ಆತಿಥ್ಯ ವಹಿಸಿರ್ತಕ್ಕಂಥ ರಾಷ್ಟ್ರಗಳಾಗಿದ್ದಾವೆ. ಎಲ್ಲಿ ನಡೀತಪ್ಪ ಈ ಟೂರ್ನಿಯ ಮುಕ್ತಾಯ ದಿನಾಂಕ ಯಾವ್ದಪ್ಪ ಅಂದ್ರೆ ಜುಲೈ 19, 2026ರಂದು ಫೈನಲ್ ಪಂದ್ಯದೊಂದಿಗೆ ಈ ಟೂರ್ನಿ ಮುಕ್ತಾಯಗೊಳ್ಳುತ್ತದೆ. ಇದರಲ್ಲಿ ಭಾಗವಹಿಸಿರುವಂತಹ ಒಟ್ಟು ಟೋಟಲ್ ತಂಡಗಳೆಷ್ಟಪ್ಪ ಅಂತಂದ್ರೆ 48 ತಂಡಗಳು. ಎಷ್ಟು ಟೋಟಲ್ ಆಗಿ 48 ತಂಡಗಳು ಭಾಗವಹಿಸಿದವೆ. ಹಿಂದಿನ ಟೂರ್ನಿಯಲ್ಲಿ ಎಷ್ಟು ಟೋಟಲ್ ಆಗಿ 32 ತಂಡಗಳು ಭಾಗವಹಿಸಿದ್ವು, ಯಾವಾಗ, ಹೋದ ವರ್ಷದಲ್ಲಿ. ಅದೇ ರೀತಿ ಈ ಬಾರಿ 16 ತಂಡಗಳು ಹೆಚ್ಚಿಸಲಾಗಿದೆ. ಎಷ್ಟು ಹೇಳಿ, 16 ತಂಡಗಳು ಹೆಚ್ಚಿಗೆಯನ್ನ ಮಾಡಲಾಗಿದೆ. ಟೋಟಲ್ ಆಗಿ ಎಷ್ಟಪ್ಪ ಅಂದ್ರೆ 48 ತಂಡಗಳು. ಅದೇ ರೀತಿ ಒಟ್ಟು ನಡೆದ ಪಂದ್ಯಗಳೆಷ್ಟಪ್ಪ ಅಂದ್ರೆ 104 ಪಂದ್ಯಗಳು. ಎಷ್ಟು, 104 104 ಪಂದ್ಯಗಳು ಈ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ನಡೆಯಿತು. ಏನು, ಹೊಸ ಸ್ವರೂಪದ ಅಡಿಯಲ್ಲಿ ಪಂದ್ಯಗಳನ್ನ ಸಂಖ್ಯೆ ಏನ್ ಮಾಡಿದ್ದಾರೆ, ಹೆಚ್ಚಿಗೆ ಮಾಡಲಾಗಿದ್ದಾರೆ. ಅದೇ ರೀತಿ ಉದ್ಘಾಟನಾ ಪಂದ್ಯ ಸ್ಥಳ ಎಲ್ಲಿ ನಡೀತಪ್ಪ ಅಂತಂದ್ರೆ ಇದು ಮೆಕ್ಸಿಕೋ ಸಿಟಿದಾಗ ನಡೀತದೆ. ಎಲ್ಲಿ, ಮೆಕ್ಸಿಕೋ, ನೆನ್ಪಿಟ್ಕೊಳ್ರಿ, ಮೆಕ್ಸಿಕೋ ಸಿಟಿ. ಅದೇ ರೀತಿ ಫಿಫಾ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತಂದ್ರೆ ಜಿಯಾನಿ ಇನ್ಫಾಂಟಿನೋ. ಯಾರು ಹೇಳಿ, ಜಿಯಾನಿ ಇನ್ಫಾಂಟಿನೋ. ಫಿಫಾ ವರ್ಲ್ಡ್ ಕಪ್ನ 2026ರ ಅಧ್ಯಕ್ಷತೆ ಯಾರಪ್ಪ ವಹಿಸಿದಾರಪ್ಪ, ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಜಿಯಾನಿ ಇನ್ಫಾಂಟಿನೋ. ಅದೇ ರೀತಿ ಇದು ಫಿಫಾದ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂತಂತಂದ್ರೆ ಜ್ಯೂರಿಕ್. ಎಲ್ಲಿ ಬರುತ್ತಿದ್ದು, ಸ್ವಿಟ್ಜರ್ಲ್ಯಾಂಡ್. ಎಲ್ಲಿ ಬರುತ್ತೆ, ಜ್ಯೂರಿಚ್, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಈ ಫಿಫಾ ಸ್ಥಾಪನೆ ಅಂತ ಯಾವಾಗ ಆಯ್ತಪ್ಪ ಅಂತಂದ್ರೆ 1904ರಲ್ಲಿ ಈ ಫಿಫಾ ಅಪ್ಪ ಅಂತಂದ್ರೆ ಸ್ಥಾಪನೆ ಹೊಂದುತ್ತದೆ. ಫಿಫಾ ವರ್ಲ್ಡ್ ಕಪ್ ಏನು, ಈ ಫಿಫಾ ಸಂಸ್ಥೆಯು ಸ್ಥಾಪನೆಯನ್ನ ಹೊಂದುತ್ತದೆ ಯಾವಾಗ, 1904ರಲ್ಲಿ. ಅದೇ ರೀತಿ ಮುಂದುವರೆದು ಈ ಪಂದ್ಯದ ಹೈಲೈಟ್ಸ್ಗಳ ಕುರಿತಾಗಿ ನೋಡೋಣ. ಫೈನಲ್ ಪಂದ್ಯದ ಫಲಿತಾಂಶವನ್ನು ತಿಳ್ಕೊಳ್ಳೋಣ ನಾವು. ನೋಡ್ರಿ, ಮುಖಾಮುಖಿ ಆಗಿರ್ತಕ್ಕಂಥ ಪಂದ್ಯಗಳು ಯಾವ್ಯಾವು. ಲಾಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ ಸ್ಪೇನ್ ವಿರುದ್ಧ ಅರ್ಜೆಂಟೀನಾ. ಯಾವ್ದು ಹೇಳಿ, ಸ್ಪೇನ್ ಜೊತೆಗೆ ವಿರುದ್ಧ ಅರ್ಜೆಂಟೀನಾ. ಇವು 2 ದೇಶಗಳ ನಡುವೆಯಪ್ಪ ಅಂತಂದ್ರೆ ಫೈನಲ್ ಮ್ಯಾಚ್ ನಡೀತದೆ. ಯಾವುದು, ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವೆ. ಫಲಿತಾಂಶ ಏನ್ ಬರುತ್ತೆ, 1-0 ಗೋಲುಗಳಿಂದ ಜಯ ಗಳಿಸಿದ ಚಾಂಪಿಯನ್ ಪಟ್ಟ ಅಲಂಕರಿಸ್ತದೆ. ಯಾವುದು, ಸ್ಪೇನ್ ದೇಶ ಏನ್ ಮಾಡ್ತಪ್ಪ ಅಂದ್ರೆ ಈ ಮ್ಯಾಚ್ ಅಲ್ಲಿ ವಿನ್ ಆಗುತ್ತೆ. ಎಷ್ಟು ಅಂತರದಲ್ಲಿ, 1-0 ಅಂತರದಲ್ಲಪ್ಪ ಅಂತಂದ್ರೆ ವಿಜಯವನ್ನ ಸಾಧಿಸ್ತದೆ. ನೋಡ್ರಿ, ಅರ್ಜೆಂಟೀನಾ ಆಗುತ್ತಪ್ಪ ಅಂದ್ರೆ ರನ್ನರ್ ಅಪ್ ಆಗಿದೆ, ಅಂದ್ರೆ ದ್ವಿತೀಯ ಸ್ಥಾನವನ್ನ ಪಡೆಯೋದ್ರ ಮೂಲಕ ತೃಪ್ತಿ ಪಟ್ಕೊಂಡಿದೆ. ಗೆದ್ದಿರುವಂತ ತಂಡ ಸ್ಪೇನ್. ಎಷ್ಟರಲ್ಲಿ, 1-0 ಅಂತರದಲ್ಲಪ್ಪ ಅಂತಂದ್ರೆ 1-0 ಅಂತರದಲ್ಲಿ, ಅಂದ್ರೆ 1 ಗೋಲ್ ಮುಖಾಂತರಪ್ಪ ಅಂದ್ರೆ ಗೆಲುವನ್ನ ಸಾಧಿಸಿದೆ. ಅದು ದ್ವಿತೀಯ ಸ್ಥಾನ ಯಾವ್ದು ಪಡೆದುಕೊಂಡಿದೆಪ್ಪ ಅಂತಂದ್ರೆ ರನ್ನರ್ ಅಪ್ ಆಗಿರ್ತಕ್ಕಂಥ ಅರ್ಜೆಂಟೀನಾ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದೆ. ನೋಡ್ರಿ, ಸ್ಪೇನ್ ನ ವಿಶೇಷ ದಾಖಲಾತಿಗಳು ಏನಿದೆಯಪ್ಪ ಅಂತಂದ್ರೆ, ದಾಖಲೆ ಏನು ಮಾಡಿದೆ ಅಂತಂದ್ರೆ ಇಡೀ ಟೂರ್ನಿಯಲ್ಲಿ ಅತ್ಯುತ್ತಮ ರಕ್ಷಣಾತ್ಮಕ ಆಟ ಏನು ಪ್ರದರ್ಶಿಸಿದ ಸ್ಪೇನ್. ಅತ್ಯುತ್ತಮವಾಗಿ ರಕ್ಷಣಾತ್ಮಕ ಆಟವನ್ನ ಪ್ರದರ್ಶನ ಮಾಡೋದ್ರಲ್ಲಿ ಇದು ತುಂಬಾ ಮುಂಚೂಣಿಯಲ್ಲಿತ್ತು. ಅದೇ ರೀತಿ ಕೇವಲ 1 ಗೋಲುಗಳನ್ನು ಮಾತ್ರ ಬಿಟ್ಟುಕೊಟ್ಟು ವಿಶ್ವಕಪ್ ಅನ್ನ ಗೆದ್ದಿರ್ತಕ್ಕಂಥ ಐತಿಹಾಸಿಕ ಸಾಧನೆಯನ್ನ ಮಾಡಿತ್ತು. ಒಂದೇ ಒಂದು ಗೋಲನ್ನ
ಬಿಟ್ಕೊಡೋದ್ರ ಮೂಲಕ ಐತಿಹಾಸಿಕ ಸಾಧನೆ. ಸ್ಪೇನ್ ದೇಶದ 2ನೇ ಫಿಫಾ ವಿಶ್ವಕಪ್ ಟ್ರೋಫಿಯಾಗಿ ಪಡೆದುಕೊಂಡಿದೆ. ಅಂದರೆ ಮೊದಲಪ್ಪ ಅಂತಂದರೆ ಇದು 2010ರಲ್ಲಿ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ಅನ್ನು ಗೆದ್ದಿತ್ತು. ಇವಾಗ 2022ರಲ್ಲಿ ಮತ್ತೆ ಫಿಫಾ ವಿಶ್ವಕಪ್ ವರ್ಲ್ಡ್ ಕಪ್ ಅನ್ನು ಗೆದ್ದಿದೆ. ಹಾಗಾಗಿಬಿಟ್ಟು ಟೋಟಲ್ ಆಗಿ ಇಲ್ಲಿವರೆಗೂ 2 ವಿಶ್ವಕಪ್ ಅನ್ನ ಗೆಲುವು ಸಾಧಿಸಿರುವುದು ಸ್ಪೇನ್ ದೇಶ. ವೈಯಕ್ತಿಕವಾಗಿರ್ತಕ್ಕಂಥ ಪ್ರಶಸ್ತಿಗಳ ವಿವರವನ್ನ ನೋಡೋಣ. ನೋಡ್ರಿ, ವೈಯಕ್ತಿಕ ಪ್ರಶಸ್ತಿ ಗೋಲ್ಡನ್ ಬೂಟ್ ಅಂತ ಹೇಳಿ ಯಾರು ಕೊಟ್ಟಿದ್ದಾರೆಪ್ಪ ಅಂದ್ರೆ ಫ್ರಾನ್ಸ್ನ ಸ್ಟಾರ್ ಆಟಗಾರ ಆಗಿರ್ತಕ್ಕಂಥ ಕಿಲಿಯನ್ ಎಂಬಪ್ಪೆ ಅನ್ನೋರಿಗೆ. ಯಾರಿಗೆ? ಕಿಲಿಯನ್ ಎಂಬಪ್ಪೆ ಅವರಿಗೆ ಏನ್ ಕೊಟ್ಟಿದ್ದಾರೆ? ಗೋಲ್ಡನ್ ಬೂಟ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವರಿಗೆ ಒಲಿದಿದೆ. ಅವರು ಟೂರ್ನಿಯಲ್ಲಿ ಅತ್ಯಧಿಕ ಅಂದ್ರೆ 10 ಗೋಲುಗಳನ್ನ ಬಾರಿಸುವುದರ ಮೂಲಕ ಈ ಪ್ರಶಸ್ತಿಯನ್ನ ಅವರು ಪಡೆದುಕೊಂಡಿದ್ದಾರೆ. ಯಾರು? ಕಿಲಿಯನ್ ಎಂಬಂಪೆ ಅವರು 10 ಗೋಲುಗಳನ್ನ ಹೊಡೆಯುವುದರ ಮೂಲಕ ಈ ಸಾಧನೆಯನ್ನ ಮಾಡಿದ್ದಾರೆ. ಹಾಗಾಗಿಬಿಟ್ಟು ಇವರಿಗೆ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನ ನೀಡಿದ್ದಾರೆ. ಅದೇ ರೀತಿ ಗೋಲ್ಡನ್ ಬಾಲ್ ಏನು? ಸ್ಪೇನ್ ತಂಡದ ಮಧ್ಯಮ ಕ್ರಮಾಂಕದ ಚತುರ ಆಟಗಾರನಾಗಿರ್ತಕ್ಕಂತಹ ರೋನ್ರಿ ಅವರಿಗೆ ಟೂರ್ನಿಯ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನ ಲಭಿಸಿದೆ. ಗೋಲ್ಡನ್ ಬಾಲ್ ಪ್ರಶಸ್ತಿ ಯಾರಿಗೆ ದೊರೆಸಿದೆಪ್ಪ ಅಂದ್ರೆ ಸ್ಪೇನ್ ದೇಶದ ಮಧ್ಯಮ ಕ್ರಮಾಂಕದ ಚತುರ ಆಟಗಾರನಾಗಿರ್ತಕ್ಕಂತಹ ರೋನ್ರಿ ಅವರಿಗೆ ಟೂರ್ನಿಯ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನ ನೀಡಿದ್ದಾರೆ. ಏನ್ ಹೇಳಿ? ಅತ್ಯುತ್ತಮ ಆಟಗಾರ ಪ್ರಶಸ್ತಿ. ಅದೇ ರೀತಿ ಗೋಲ್ಡನ್ ಗ್ಲೋವ್ಸ್ ಪ್ರಶಸ್ತಿ ಯಾರಿಗೆ? ಇದು ಕೂಡ ಸ್ಪೇನ್ನ ಗೋಲ್ ಕೀಪರ್ ಆಗಿರ್ತಕ್ಕಂತಹ ಉನಾಯ್ ಸೈಮರ್ ಅವರಿಗಪ್ಪ ಅಂತಂದ್ರೆ ಗೋಲ್ಡನ್ ಗ್ಲೋ ಪ್ರಶಸ್ತಿಯನ್ನ ನೀಡಿದ್ದಾರೆ. ಅತ್ಯುತ್ತಮ ಗೋಲ್ ಕೀಪಿಂಗ್ ಪ್ರದರ್ಶನಕ್ಕಾಗಿ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಈ ಪ್ರಶ್ನೆ ಯಾವ ರೀತಿಯಾಗೂ ಕೂಡ ಕೇಳಬಹುದು. ಅತ್ಯುತ್ತಮ ಗೋಲ್ ಕೀಪರ್ ಪ್ರಶಸ್ತಿಯನ್ನ ಪಡೆದುಕೊಂಡಂತವ್ರು ಯಾರಪ್ಪ ಅಂತಂದ್ರೆ ಸ್ಪೇನ್ ದೇಶದ ಗೋಲ್ ಕೀಪರ್ ಆಗಿರ್ತಕ್ಕಂತಹ ಉನಾಯ್ ಸೈಮನ್ ರವರು. ಅದೇ ರೀತಿಯಾಗಿ ಅತ್ಯುತ್ತಮ ಯುವ ಆಟಗಾರ, ಅತ್ಯುತ್ತಮ ಬೆಸ್ಟ್ ಯಂಗ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಕೂಡ ಸ್ಪೇನ್ನ ಭರವಸೆಯ ಆಟಗಾರನಾಗಿರ್ತಕ್ಕಂತಹ ಪಾಲ್ ಕುರ್ಬಾಸಿ. ಯಾರು ಹೇಳಿ? ಪಾಲ್ ಕುರ್ಬಾಸಿ ಅವರು ತಮ್ಮ 17ನೇ ವಯಸ್ಸಿನಲ್ಲಿಯೇ ಅತ್ಯುತ್ತಮ ಯಂಗ್ ಆಟಗಾರರ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ನೋಡಿದ್ರಲ್ಲ, ಗೋಲ್ಡನ್ ಬೂಟ್ ಪ್ರಶಸ್ತಿ, ಅದೇ ರೀತಿ ಗೋಲ್ಡನ್ ಬಾಲ್, ಅದೇ ರೀತಿ ಗೋಲ್ಡನ್ ಗ್ಲೋ, ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿ ಎಲ್ಲವನ್ನ ನೋಡಿದ್ವಿ. ಅದೇ ರೀತಿ ಮುಂದುವರೆದು 4ನೇದಾಗಿ ಏನ್ ನೋಡೋಣಪ್ಪ ಅಂದ್ರೆ ಪ್ರಮುಖ ಐತಿಹಾಸಿಕ ದಾಖಲೆಗಳ ಕುರಿತಾಗಿ ನೋಡಮ್ಮ. ಮೇಜರ್ ರೆಕಾರ್ಡ್ಸ್ ಕುರಿತಾಗಿ. ಮೇಜರ್ ರೆಕಾರ್ಡ್ಸ್ ನೋಡ್ರಿ, ಅತಿ ಹೆಚ್ಚು ವೀಕ್ಷಣೆಗಳು ಯಾವುದೇ ವಿಶ್ವಕಪ್ಗಿಂತಲೂ ಅತಿ ಹೆಚ್ಚು ಅಂದರೆ ಸುಮಾರು 68,10,966 ವೀಕ್ಷಕರು ಕ್ರೀಡಾಂಗಣಕ್ಕೆ ಬಂದು ಪಂದ್ಯವನ್ನ ವೀಕ್ಷಿಸಿರ್ತಕ್ಕಂಥ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಲಾಗಿದೆ. ಟೋಟಲ್ ಆಗಿ ಎಷ್ಟು? 68 ಲಕ್ಷ. ಎಷ್ಟು ಹೇಳಿ? 68 ಲಕ್ಷ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 68,10,966. 100,000, 10,000, ಲಕ್ಷ, 10 ಲಕ್ಷ. ನೋಡಿ, ಟೋಟಲ್ ಆಗಿ 68,10,966 ವೀಕ್ಷಕರಪ್ಪ ಅಂದ್ರೆ ಈ ಕ್ರೀಡಾಂಗಣದಲ್ಲಿ ಪಂದ್ಯವನ್ನ ವೀಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ವಿಶ್ವಕಪ್ ಇದು ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲುಗಳು ಅಂದ್ರೆ ಫ್ರಾನ್ಸ್ನ ಕಿಲಿಯನ್ ಎಂಬಪ್ಪೆ ಅನ್ನುವಂತಹ ಅವರು ತಮ್ಮ ಒಟ್ಟಾರೆ ವಿಶ್ವಕಪ್ ಜೀವನದಲ್ಲಿ ಕೆರಿಯರ್ನಲ್ಲಿಯೇ ಟೋಟಲ್ ಆಗಿ 22 ಗೋಲುಗಳನ್ನು ಗಳಿಸುವುದರ ಮೂಲಕ ನೂತನವಾಗಿರ್ತಕ್ಕಂಥ ದಾಖಲೆಯನ್ನ ಬರೆದಿದ್ದಾರೆ. ಟೋಟಲ್ ಎಷ್ಟು? 22 ಗೋಲ್. ಅಂದ್ರೆ ಇಲ್ಲಿವರೆಗೂ ತಾವು ಆಡಿರ್ತಕ್ಕಂಥ ಪಂದ್ಯಗಳಲ್ಲಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ಅವರು ಆಡಿರ್ತಕ್ಕಂಥ ಪಂದ್ಯಗಳನ್ನೆಲ್ಲ ಸೇರಿಸಿ ಟೋಟಲ್ ಆಗಿ 22 ಗೋಲುಗಳನ್ನು ಬಾರಿಸುವುದರ ಮೂಲಕ ನೂತನವಾಗಿರ್ತಕ್ಕಂಥ ದಾಖಲೆಯನ್ನು ಇವರು ಬರೆದಿದ್ದಾರೆ. ಪಾದಾರ್ಪಣೆ ಮಾಡಿರ್ತಕ್ಕಂಥ ದೇಶಗಳು ಯಾವುವು? 2026ರ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ಅರ್ಹತೆಯನ್ನ ಪಡೆದಿರ್ತಕ್ಕಂತಹ ಹೊಸ ತಂಡಗಳಿವೆಯಪ್ಪ ಅಂತಂದ್ರೆ ಕೇಪ್ ವರ್ಡೆ,
ಆಮೇಲೆ ಕುರಾಕಾವೋ, ಆಮೇಲೆ ಕತಾರ್, ಆಮೇಲೆ ಜೋರ್ಡಾನ್, ಆಮೇಲೆ ಉಜ್ಬೇಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್. ನೋಡ್ರಿ, ಇಷ್ಟು ದೇಶಗಳಪ್ಪ ಅಂತಂತಂದ್ರೆ ವಿಶ್ವಕಪ್ನಲ್ಲಿ, ಫಿಫಾ ವಿಶ್ವಕಪ್, ವರ್ಲ್ಡ್ ವಿಶ್ವಕಪ್ನಲ್ಲಿ ಅರ್ಹತೆಯನ್ನು ಪಡೆದಿರ್ತಕ್ಕಂಥ ಹೊಸ ತಂಡಗಳು ಇವು ಆಗಿದ್ದಾವೆ. ಈಗೆಲ್ಲ ನೋಡಿದ್ರಲ್ಲ, ಇವುಗಳ ಕುರಿತಾಗಿ ನಾವಪ್ಪ ಅಂತಂತಂದ್ರೆ ಒಂದು ಸಣ್ಣ ಕ್ವಿಜ್ ಟೈಪ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ PCVO ಅವರಿಗೆ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಅದ್ರ ಕುರಿತಾಗಿ ಕೂಡ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೋಡ್ರಿ, ವಿಶ್ವಕಪ್ ಗೆದ್ದಿರುವಂಥ ಒಟ್ಟು ರಾಷ್ಟ್ರಗಳ ಪಟ್ಟಿಗಳ ಕುರಿತಾಗಿ ನೋಡೋಣ. ಟೋಟಲ್ ಆಗಿ 8 ದೇಶಗಳ ಪಡೆದುಕೊಂಡಿದ್ದಾವೆ ಇಲ್ಲಿವರೆಗೂ ವಿಶ್ವಕಪ್ ಪಟ್ಟಿ. ಏನು ನೋಡ್ರಿ, ಇಲ್ಲಿವರೆಗೆ ಫುಟ್ಬಾಲ್ ಇತಿಹಾಸದಲ್ಲಿ ವಿಶ್ವಕಪ್ ಅನ್ನ ಗೆದ್ದಿರ್ತಕ್ಕಂಥ ಪ್ರಮುಖ 8 ದೇಶಗಳು, ಅವುಗಳ ಟ್ರೋಫಿಗಳು. ನೋಡ್ರಿ, ಬ್ರೆಜಿಲ್ ಏನ್ ಮಾಡಿದೆಯಪ್ಪ ಅಂದ್ರೆ 5 ಬಾರಿ ಗೆಲ್ಲೋದ್ರ ಮೂಲಕ ಫಸ್ಟ್ ಸ್ಥಾನದಾಗ ಐತೆ. ಜರ್ಮನಿಯಪ್ಪ ಅಂತಂದ್ರೆ 4 ಬಾರಿ ಗೆಲ್ಲೋದ್ರ ಮೂಲಕ ಸೆಕೆಂಡ್ ಪ್ಲೇಸ್ ಅಲ್ಲಿ ಐತೆ ಅದು. ಆಮೇಲೆ ಇಟಲಿ ಕೂಡ 4 ಬಾರಿ ಗೆಲುವನ್ನು ಸಾಧಿಸಿದೆ. ಅರ್ಜೆಂಟೀನಾ 3 ಬಾರಿ ಗೆಲುವನ್ನು ಸಾಧಿಸಿದೆ. ಫ್ರಾನ್ಸ್ 2 ಬಾರಿ, ಆಮೇಲೆ ಉರುಗ್ವೆ 2 ಬಾರಿ, ಇಂಗ್ಲೆಂಡ್ 1 ಬಾರಿ, ಸ್ಪೇನ್ ಅಪ್ಪ ಅಂತಂದ್ರೆ 2 ಬಾರಿ. ಅಂದ್ರೆ ಈಗ 2010ರಲ್ಲಿ 1 ಸಾರಿ, ಆಮೇಲೆ 2026ರಲ್ಲಿ ಟೋಟಲ್ ಆಗಿ 2 ಸಾರಿ. ಇದು ಹೊಸ ಚಾಂಪಿಯನ್ಶಿಪ್ ಆಗಿರೋದ್ರಿಂದ ಟೋಟಲ್ ಆಗಿ 2 ಸಾರಿ ಸ್ಪೇನ್ ಅಪ್ಪ ಅಂತಂತಂದ್ರೆ ವಿಶ್ವಕಪ್ ಅನ್ನ ಗೆದ್ದಿದೆ. ನೋಡ್ರಿ, ಬ್ರೆಜಿಲ್ 5 ಬಾರಿ, ಜರ್ಮನಿ 4 ಬಾರಿ, ಇಟ್ಲಿ 4 ಬಾರಿ, ಅರ್ಜೆಂಟೀನಾ 3 ಬಾರಿ, ಫ್ರಾನ್ಸ್ 2 ಬಾರಿ, ಉರುಗ್ವೆ 2 ಬಾರಿ, ಇಂಗ್ಲೆಂಡ್ 1 ಬಾರಿ, ಸ್ಪೇನ್ ಅಪ್ಪ ಅಂತಂದ್ರೆ 2 ಬಾರಿ. ಟೋಟಲ್ ಆಗಪ್ಪ ಅಂದ್ರೆ 8 ದೇಶಗಳು ವಿಶ್ವಕಪ್ನ ಗೆದ್ದುಕೊಂಡಿರ್ತಕ್ಕಂಥ ದೇಶಗಳು ಇವು ಆಗಿದ್ದಾವೆ. ನೋಡೋಣ, ಪ್ರಶ್ನೆ ನೋಡೋಣ. ಪ್ರಶ್ನೆ ಕೇಳ್ತೀನಿ, ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕಾಮೆಂಟ್ ಮಾಡ್ರಿ. ನೋಡೋಣ. ನೋಡ್ರಿ, 2026ರ ಫಿಫಾ ವಿಶ್ವಕಪ್ನಲ್ಲಿ ಯಾವ ದೇಶವು ಚಾಂಪಿಯನ್ ಆಗಿ ಹೊರಹೊಮ್ಮಿತು? ಆಪ್ಷನ್ ಎ ಅರ್ಜೆಂಟೀನಾ, ಆಪ್ಷನ್ ಬಿ ಸ್ಪೇನ್, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ಸ್ ಡಿ ಫ್ರಾನ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವ್ದು ಹೇಳ್ರಿ? ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ನೋಡೋಣ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡೋಣ. ಏನು, 2026ರ ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಸ್ಪೇನ್ ಮತ್ತು ಅರ್ಜೆಂಟೀನಾ ನಡುವೆ ನಡೆದಿರ್ತಕ್ಕಂಥ ಅಂತಿಮ ಸ್ಕೋರ್ ಎಷ್ಟು? 2-1 ಅಥವಾ 1-0, ಆಮೇಲೆ 3-2 ಅಥವಾ 0-0. ಆಲ್ರೆಡಿ ಇವಾಗಲೇ ಹೇಳಿದ್ದೀನಿ ಎಷ್ಟಂತ ಹೇಳ್ಬಿಟ್ಟು, ಅದು ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಅಪ್ಪ ಅಂದ್ರೆ 2026ರ ಫಿಫಾ ವಿಶ್ವಕಪ್ ಅನ್ನು ಜಂಟಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ದೇಶಗಳು ಯಾವ್ಯಾವಪ್ಪ ಅಂತ ಹೇಳಿದ್ದೀನಿ. 3 ದೇಶಗಳಿದಾವ ಅಂತ ಹೇಳಿದ್ದೀನಿ. ಅವು ಯಾವ್ಯಾವ ಅಂತ ಹೇಳ್ರಿ. ಎ ಆಪ್ಷನ್ಸ್ ಅಲ್ಲಿ ಬ್ರೆಜಿಲ್, ಅರ್ಜೆಂಟೀನಾ, ಉರುಗ್ವೆ ಅಥವಾ ಸ್ಪೇನ್, ಫ್ರಾನ್ಸ್, ಜರ್ಮನಿ, ಅಮೆರಿಕ, ಕೆನಡಾ, ಮೆಕ್ಸಿಕೋ, ಇಂಗ್ಲೆಂಡ್, ಇಟಲಿ, ಪೋರ್ಚುಗಲ್. ಇದು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಅದೇ ರೀತಿ 4ನೇ ಪ್ರಶ್ನೆ, 2026ರ ಫಿಫಾ ವಿಶ್ವಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸಿದ್ವು ಮತ್ತು ಎಷ್ಟು ಪಂದ್ಯಗಳನ್ನ ಆಡಲಾಯಿತು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ಸ್ ಎ 48 ತಂಡಗಳು 104 ಪಂದ್ಯಗಳು, ಅದೇ ರೀತಿ 32 ತಂಡಗಳು 48 ಪಂದ್ಯಗಳು, 40 ತಂಡಗಳು 80 ಪಂದ್ಯಗಳು, ಅದೇ ರೀತಿ 48 ತಂಡಗಳು 64 ಪಂದ್ಯಗಳು. ನೋಡ್ರಿ, ಇವಾಗಲೇ ಪ್ರೆಸೆಂಟ್ ಆಗಿ ಹೇಳಿದ್ದೀನಿ ಎಷ್ಟು ಪಂದ್ಯಗಳು ಆಡಿದ್ರಪ್ಪ ಅಂತ ಹೇಳಿ. ಅದ್ರ ಕುರಿತಾಗಿ ನೋಡೋಣ. ಇದು ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ. ಎಲ್ಲ ಆನ್ಸರ್ನ ಲಾಸ್ಟ್ ಟೈಮ್ ಹೇಳ್ತೀನಿ. ನೋಡೋಣ ನೀವು ಎಷ್ಟು ಇವಾಗ ನಾನು ಕೊಟ್ಟಿರ್ತಕ್ಕಂಥ ವಿವರಣೆ ಎಷ್ಟಾಗಿ ತಿಳ್ಕೊಂಡಿದ್ರಿ ಅಂತೇಳಿ ಇದ್ರ ಮೇಲೆ ಗೊತ್ತಾಗ್ತದೆ. ನೋಡ್ರಿ, ನೆಕ್ಸ್ಟ್ ಮುಂದುವರೆದು 5ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, 2026ರಲ್ಲಿ ಫಿಫಾ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲುಗಳನ್ನ 10 ಗೋಲುಗಳನ್ನ ಗಳಿಸಿರ್ತಕ್ಕಂಥ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ಆಟಗಾರ ಯಾರು ಅಂತೇಳಿ ಇವಾಗಲೇ ಮೇಲ್ಗಡೆ ಹೇಳಿದ್ದೀನಿ. ಅದು ಕೂಡ ಕಮೆಂಟ್ ಮಾಡ್ರಿ. ನೋಡ್ರಿ, ಆಪ್ಷನ್ ಸಿ ಲಿಯೋನೆಲ್ ಮೆಸ್ಸಿ, ಆಪ್ಷನ್ ಸಿ ಕ್ರಿಸ್ಟಿಯಾನೋ ರೊನಾಲ್ಡೋ, ಆಪ್ಷನ್ ಸಿ ನೆಮಾರ, ಆಪ್ಷನ್ಸ್ ಡಿ ಕೈಲಿಯನ್. ನೋಡ್ರಿ, ಇದಕ್ಕೂ ಕೂಡ ಆನ್ಸರ್ ಮಾಡ್ರಿ ನೋಡೋಣ ಕಮೆಂಟ್ ಬಾಕ್ಸಲ್ಲಿ. ಅದೇ ರೀತಿ 2006ನೇ ಪ್ರಶ್ನೆ ನೋಡ್ರಿ, 2026ರ ಫಿಫಾ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟಗಾರನಿಗೆ ನೀಡಲಾಗುವಂತ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥವ್ರು ಯಾರು? ಗೋಲ್ಡನ್ ಬಾಲ್ ಪ್ರಶಸ್ತಿ ಗೆದ್ದುಕೊಂಡವರು ಕೈಲಿನಾ, ಆಪ್ಷನ್ಸ್ ಎ ಕೈಲಿನಾ ಅಥವಾ ಬಿ ರೋಡ್ರಿ, ಸಿ ಪೌ ಕ್ಯುಬಾರ್ಸಿ, ಡಿ ಕೆವಿನ್ ಡಿ ಬ್ರುನೆ. ಇದು ಕೂಡಪ್ಪ ಅಂತಂತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ 6ನೇ ಕ್ವಶನ್ಗೆ ಉತ್ತರವನ್ನು ತಿಳಿಸಿ. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಕ್ಲಾಸ್ನ ಕೇಳಿದ್ರಿ ಅಂತೇಳಿ ಅದ್ರ ಬಗ್ಗೆ ನಾವು ನೋಡೋಣ. ನೋಡ್ರಿ, ಅದೇ ರೀತಿಯಪ್ಪ ಅಂತಂತಂದ್ರೆ 2026ರಲ್ಲಿ ಫಿಫಾ
ವಿಶ್ವಕಪ್ನಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ಗೆ ನೀಡಲಾಗುವಂಥ ಗೋಲ್ಡನ್ ಗ್ಲೋವ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ಉನೇಸಿಮನ, ಎಮಿಲಿಯಾನೋ ಮಾರ್ಟಿನೆಜಾ ಅಥವಾ ಮ್ಯಾನ್ಯುಯಲ್ ನ್ಯೂಯರ್ಗ ಅಥವಾ ಜಿಯಾನ್ಯುಯಿಲ್ ಅಥವಾ ಡೊನ್ಮರುಮ್ನ. ಟೋಟಲ್ ಆಗಿ 4 ಜನರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅದು ಕೂಡ ಕಾಮೆಂಟ್ ಮಾಡ್ರಿ. ನಾನು ಪೂರ್ತಿ ಡೀಟೇಲ್ ಆಗಿ ತಿಳಿಸಿದ್ದೀನಿ ನಿಮಗೆ. ನೋಡ್ರಿ 8ನೇ ಪ್ರಶ್ನೆ, 2026ರಲ್ಲಿ ಫಿಫಾ ವಿಶ್ವಕಪ್ನ ಅತ್ಯುತ್ತಮ ಯುವ ಆಟಗಾರ ಅಂತೇಳಿ ಇವಾಗಲೇ ಹೇಳಿದ್ದೀನಿ ನೋಡ್ರಿ. ಪೆಡ್ರಿನಾ ಅಥವಾ ಜೂಡ್ ಬೆಲ್ಲಿಂಗ್ ಹ್ಯಾಮ ಅಥವಾ ಪೌ ಕುಬಾರ್ಸಿನ, ಲೈಮನ್ ಯಮಲ್ನ. ಇದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ. 9ನೇ ಪ್ರಶ್ನೆ, 2026 ಫಿಫಾ ವಿಶ್ವಕಪ್ನಲ್ಲಿ ರನ್ನರ್ ಅಪ್ ಪಡೆದಿರ್ತಕ್ಕಂಥ ಅರ್ಜೆಂಟೀನಾ ತಂಡದ ನಾಯಕ ಯಾರು? ಲಿಯೋನೆಲ್ ಮೆಸ್ಸಿನ, ಏಂಜಲ್ ಡಿ ಮೆರಿಯನಾ ಅಥವಾ ಸಿ ಲಾಟೋರೋ ಮಾರ್ಟಿನೆಜಾ ಅಥವಾ ಡಿ ಅಪ್ಪ ಅಂತ ಜೂಲಿಯನ್ ಅಲ್ವಾರೆಜಾ. ಇದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ನೋಡೋಣ. ನೋಡ್ರಿ 2026 ಫಿಫಾ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ಸ್ಪೇನ್ ತಂಡದ ನಾಯಕ ಯಾರು? ಎ ಅಲ್ವಾರೋ ಮೊರಾಟಾ, ರೋಡ್ರಿ, ಡ್ಯಾನಿಕಾರ್, ವಜಾಲ್ ಅಥವಾ ಅಲ್ವಾರೋ ಮೊಟಾರಾ. ಈ ತಂಡದ ಅನುಭವಿ ಆಟಗಾರ. ನೋಡೋಣ ಇವೆಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದೊಂದಾಗಿ ನೀವು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಂತೇಳಿ. ವೇಟ್ ಮಾಡ ಒಂದು 10 ಸೆಕೆಂಡ್ಸು. ನೋಡ್ರಿ 1 2 3 4 5 6 7 8 9 10. ನೋಡೋಣ ಸರಿಯಾದ ಉತ್ತರ ಯಾವುದಂತೇಳಿ. ನೋಡ್ರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರ್ತಕ್ಕಂಥ ದೇಶ, ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ಪೇನ್. 2026 ಚಾಂಪಿಯನ್ ಪಟ್ಟವನ್ನು ತನ್ನ ಮುಡಿಗೇರಿಸಿಕೊಂಡಿರ್ತಕ್ಕಂಥ ದೇಶ ಇದು. ಆಮೇಲೆ ಫೈನಲ್ ಪಂದ್ಯದ ಸ್ಕೋರ್ ಎಷ್ಟಾಗಿತ್ತು? 1-0. ಸ್ಪೇನ್ 1, ಅರ್ಜೆಂಟೀನಾ 0. ನೋಡಿದ್ರಲ್ಲ 1-0 ಪಂದ್ಯದ ಫೈನಲ್ ಪಂದ್ಯದಲ್ಲಿ ಸರಿಯಾದ ಉತ್ತರ. ಆಮೇಲೆ ಜಂಟಿಯಾಗಿ ಆಯೋಜಿಸಿರ್ತಕ್ಕಂಥ ದೇಶಗಳು ಯಾವಪ್ಪ ಅಂದರೆ ನೋಡ್ರಿ, ಅಮೇರಿಕಾ, ಕೆನಡಾ, ಮೆಕ್ಸಿಕೋ. ಎಷ್ಟು? 3 ದೇಶಗಳು. ಅಮೇರಿಕಾ, ಕೆನಡಾ, ಮೆಕ್ಸಿಕೋ ಆತಿಥ್ಯ ರಾಷ್ಟ್ರಗಳಪ್ಪ ಅಂತಂದ್ರೆ 3 ದೇಶಗಳು. ನೆಕ್ಸ್ಟ್, ಫಿಫಾ ವಿಶ್ವಕಪ್ನಲ್ಲಿ ಒಟ್ಟು ತಂಡಗಳು ಭಾಗವಹಿಸಿದ್ವು ಎಷ್ಟು ಮತ್ತು ಪಂದ್ಯವನ್ನು ಎಷ್ಟು ಆಡಿದ್ವಪ್ಪ ಅಂತಂದ್ರೆ 48 ತಂಡಗಳು. ಎಷ್ಟು? 48 ತಂಡಗಳು ಭಾಗವಹಿಸಿದ್ವು. ಟೋಟಲ್ ಆಗಿ 104 ಪಂದ್ಯಗಳು ಇದ್ವು ನೋಡ್ರಿ. ಸರಿಯಾದ ಉತ್ತರ. ಅದೇ ರೀತಿ 10 ಗೋಲುಗಳನ್ನು ಗಳಿಸಿರ್ತಕ್ಕಂಥ ಅಂದ್ರೆ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಕೈಲಿಯನ್ ಎಂಬಾಪೆ. ಕೈಲಿಯನ್ ವೈಯಕ್ತಿಕ ಪ್ರಶಸ್ತಿ ಇದು. ಕೈಲಿಯನ್ ಎಂಬಾಪೆ, ಫ್ರಾನ್ಸ್ನ ಕೈಲಿಯನ್ ಎಂಬಾಪೆ ಅಪ್ಪ ಅಂತಂದ್ರೆ 10 ಗೋಲ್ಗಳನ್ನು ಹೊಡೆಯೋದ್ರ ಮೂಲಕ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಇವರು ತಾವು ಗೆದ್ಕೊಂಡಿದ್ದಾರೆ. ಅದೇ ರೀತಿ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ ಯಾರಂತೇಳಿ, ಗೋಲ್ಡನ್ ಬಾಲ್ ಯಾರಪ್ಪ ಅಂತಂದ್ರೆ ರೋಡ್ರಿ ಅಂತೇಳಿ, ಸ್ಪೇನ್ ತಂಡದ ಪ್ರಮುಖ ಮಿಡ್ ಫೀಲ್ಡರ್ ಅಂದ್ರೆ ಮಧ್ಯ ಫೀಲ್ಡರ್ ಆಗಿರ್ತಕ್ಕಂತಹ ರೋಡ್ರಿ ಅವರಪ್ಪ ಅಂತಂತಂದ್ರೆ ಅತ್ಯುತ್ತಮ ಆಟಗಾರ ಅಥವಾ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನ ಇವರು ಕೂಡ ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಅತ್ಯುತ್ತಮ ಗೋಲ್ ಕೀಪರ್ಗೆ ನೀಡಲಾಗುವಂತ ಗೋಲ್ಡನ್ ಗ್ಲೋವ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿತ್ತಪ್ಪ ಅಂತಂತಂದ್ರೆ ಉನೈ ಸೈಮನ್ ಅವರಿಗೆ ನೀಡಲಾಗಿತ್ತು. ಯಾರಿಗೆ? ಉನೈ ಸೈಮನ್. ಇವರು ಸ್ಪೇನ್ ದೇಶದವ್ರು ನೋಡ್ರಿ. 8ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಫಿಫಾ ವಿಶ್ವಕಪ್ನ ಅತ್ಯುತ್ತಮ ಯುವ ಆಟಗಾರ ಪೌ ಕುರ್ಬಾರ್ಸಿ. ಯಾರು ಹೇಳಿ? ಪೌ ಕುರ್ಬಾರ್ಸಿ. ತನ್ನ 17ನೇ ವಯಸ್ಸಿನಲ್ಲಪ್ಪ ಅಂತಂತಂದ್ರೆ ಸ್ಪೇನ್ನ ಯುವ ಆಟಗಾರನಾಗಿದ್ದಾನೆ ನೋಡ್ರಿ ಇವನು, ಪೌ ಕುರ್ಬಾರ್ಸಿ ಅವರು. ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿ ಇವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಪ್ಪ ಅಂತಂದ್ರೆ 2026ರಲ್ಲಿ ಪಂದ್ಯಗಳಲ್ಲಿ ಒಟ್ಟು ಎಷ್ಟು ಪ್ರೇಕ್ಷಕರು ನೇರವಾಗಿ ಭಾಗವಹಿಸಿದ್ರಪ್ಪ ಅಂತಂತಂದ್ರೆ 68,10,966 ಜನರು. ಎಷ್ಟು? 68,10,966 ಜನಪ್ಪ ಅಂತಂದ್ರೆ ಈ ಪಂದ್ಯದಲ್ಲಿ ಭಾಗವಹಿಸ್ತಾರೆ ಪ್ರೇಕ್ಷಕರಾಗಿ. 10ನೇ ಪ್ರಶ್ನೆ, ಕೈಲಿಯನ್ ಎಂಬಾಪೆ ಎನ್ನುವರು ಒಟ್ಟಾರೆಯಾಗಿ ವಿಶ್ವಕಪ್ ಇತಿಹಾಸದಲ್ಲಿ ಎಷ್ಟು ಬಾರಿ ಗೋಲ್ಗಳನ್ನು ಗಳಿಸೋದ್ರ ಗೋಲ್ಗಳ ಸಂಖ್ಯೆಯನ್ನ ಬಾರಿಸಿದ್ರಪ್ಪ ಅಂತಂದ್ರೆ ಟೋಟಲ್ ಆಗಿ ತಮ್ಮ ವೃತ್ತಿ ಜೀವನದಲ್ಲಿ 22 ಗೋಲುಗಳನ್ನ ಅಂದ್ರೆ ದಾಖಲೆ ಪಟ್ಟಿಯಲ್ಲಿ ಎಂಬಾಪೆ ಅವರು 22 ಗೋಲುಗಳೊಂದಿಗೆ ವಿಶ್ವಕಪ್ನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿರ್ತಕ್ಕಂಥ ಆಟಗಾರ ಎಂಬ ಹೆಗ್ಗಳಿಕೆಯನ್ನ ಇವರು ಪಡೆದುಕೊಂಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾವು ಫಿಫಾ 2026 ವಿಶ್ವಕಪ್ ಕುರಿತಾಗಿ ಪೂರ್ತಿ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ವಿ. ಇದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PC ಸಲುವಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಇದು 100% ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಇದು ಕಾನ್ಫಿಡೆಂಟ್ ಆಗಿ ತಿಳಿಸ್ತಾ ಇದ್ದೀನಿ ನಿಮಗೆ. ಇದ್ರ ಕುರಿತಾಗಿ
ಪೂರ್ತಿ ಡೀಟೇಲ್ ಆದ ಮಾಹಿತಿಯನ್ನು ತಿಳ್ಕೊಳ್ರಿ, ನಿರಂತರವಾಗಿ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಗುಡ್ ಬೈ.